ವರ್ಷದ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಗೆ ಕಳೆದ ನವೆಂಬರ್ 29ರಂದು ಬಿಡುಗಡೆಯಾಗಿ ಯಶಸ್ವಿ 25 ದಿನಗಳಿಗೂ ಹೆಚ್ಚು ಕಾಲ ಪ್ರದರ್ಶನಗೊಂಡ ತಮಟೆ ಚಲನಚಿತ್ರ ನನ್ನ ಚೊಚ್ಚಲ ಕಾದಂಬರಿ ಆಧಾರಿತವಾಗಿರುತ್ತದೆ ಎಂದು ಮದನ್ ಪಟೇಲ್ ಅವರು ಹೇಳಿದ್ದಾರೆ. ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಒಬ್ಬ ದಲಿತ ತಮಟೆ ವಾದ್ಯಗಾರನ ಶೋಷಣೆ ಕುರಿತಾದ ಚಲನಚಿತ್ರವನ್ನು ನಾಡಿದ ಹೆಸರಾಂತ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್, ಶ್ರೀ ಎಲ್ ಹನುಮಂತಯ್ಯ ಮುಂತಾದ ಹಲವಾರು ಗಣ್ಯರು ವೀಕ್ಷಿಸಿ ಮೆಚ್ಚಿಕೊಂಡಿರುವುದಲ್ಲದೆ, ಕಳೆದ 15ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ದಸರಾ ಚಲನಚಿತ್ರೋತ್ಸವ ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಶೋರಿಲ್ ವೀಕ್ಷಿಸಿ ಮೆಚ್ಚಿಕೊಂಡ ತಮಟೆ ಚಿತ್ರಕ್ಕೆ 2019ನೇ ಕ್ಯಾಲೆಂಡರ್ ವರ್ಷದ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ಘೋಷಿಸದೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದ್ದಾರೆ. ಹಿಂದಿನಿಂದಲೂ ಉತ್ತಮ ಸಾಮಾಜಿಕ ಕಳಕಳಿಯುಳ್ಳ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾ ಚೌಕಟ್ಟಿನಲ್ಲಿ ನಿರ್ಮಿಸಲಾರದ ವಿಭಿನ್ನ ಕಥಾ ಹಂತರದ ಸಿನಿಮಾಗಳನ್ನು ಪ್ರಶಸ್ತಿ ಆಯ್ಕೆ ಮಾಡುತ್ತಿದ್ದನ್ನ ನಾವೆಲ್ಲರೂ ಗಮನಿಸುತ್ತಾ ಬಂದಿದ್ದೇವೆ ಎಂದರು. ಆದರೆ ಕೇವಲ ಕಮರ್ಷಿಯಲ್ ಚಿತ್ರಗಳನ್ನು ಆಯ್ಕೆ ಮಾಡುತ್ತಿರುವುದು ಉತ್ತಮ ಚಲನಚಿತ್ರ ನಿರ್ಮಾಪಕರಿಗೆ ಆಘಾತ ಉಂಟು ಮಾಡಿದೆ ಎಂದು ಅವರು ಹೇಳಿದ್ದಾರೆ. ಜೊತೆಗೆ ಅವರು ಆಯ್ಕೆ ಮಾಡುವಂತಹ ಹಲವಾರು ಚಿತ್ರಗಳು ಸಹ ನಮ್ಮೆಲ್ಲರಿಗೆ ಸಂಶಯ ಇದೆ. ಅದೆಲ್ಲದಕ್ಕೂ ಕಾರಣ ಸುದೀಪ್ ಅವರು ತಮ್ಮ ಏನು ನೀಡಿದಂತಹ ಪ್ರಶಸ್ತಿನ ತಿರಸ್ಕಾರ ಮಾಡಿರುವಂಥದ್ದು. ಅಲ್ಲದೆ ಇವರು ಪ್ರತಿ ಬಾರಿ ಆಯ್ಕೆ ಮಾಡುವ ಸಮಿತಿಗೆ ತಮ್ಮದೇ ಚೇಲಾಗಳನ್ನು ಅವರು ಸಮಿತಿಯ ಸದಸ್ಯರನ್ನಾಗಿ ಹಾಕ್ಕೊಂಡು ಅವ್ರ ಮೂಲಕ ವ್ಯಾಪಾರ ಮಾಡ್ತಿರೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದ್ದರೂ ಸಹ ಇದು 2019 ಆಗಲಿ, ನಂತರ ಮುಂದಿನ ದಿನಗಳಲ್ಲಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತರೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಈ ರೀತಿ ಹಲವಾರು ಚಿತ್ರಗಳಿಗೆ ಅನ್ಯಾಯ ಆಗಿದೆ. ಜೊತೆಗೆ ನನ್ನ ಚಿತ್ರಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಅಲ್ಲದೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದಂಥ ದಿವಂಗತ ಡಾಕ್ಟರ್ ಸಿದ್ಲಿಂಗಯ್ಯನವರು ಕೊನೆಯ ಗೀತೆ, ಅವರು ಕಾಲ ಆಗುವನ ಮುನ್ನ ಈ ಗೀತೆಯನ್ನು ನಮಗೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನನ್ನ ಸಂಗೀತ ನಿರ್ದೇಶನದಲ್ಲಿ ಉತ್ತರ ದಿಕ್ಕಿಗೆ ರಾಣಿಯೊಬ್ಬಳು ಅಂತ ಒಂದು ಹಾಡು, ಬಹಳ ಅದ್ಭುತವಾದಂಥ ಹಾಡನ್ನು ಬರೆದಿದ್ದಾರೆ. ತಾವು ಕೇಳಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂಥ ಹಾಡನ್ನು ಸಹ ಅವರು ಕಡೆಗಣಿಸಿರೋದು ಶೋಚನೀಯ. ಮತ್ತು ನಮ್ಮ ಸಿನಿಮಾ, ಒಬ್ಬ ದಲಿತ ತಮಟೆ ವಾದ್ಯಗಾರ ತನ್ನ ತಮಟೆಯನ್ನು ಕಳ್ಕೊತಾನೆ. ಸಮಾಜದ ದನಿ, ದಲಿತರ ದನಿಯಾದಂಥ ತಮಟೆಯನ್ನು ಅವನು ಪಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ತನ್ನ ಇಡೀ ಸಂಸಾರ ಹಾಗೂ ತನ್ನ ಜೀವನವನ್ನು ಅವನು ಮಾಡ್ಕೊಳ್ಳೋದ್ರಂಥ ಒಂದು ಸಾರ ಇರುವಂಥ ನನ್ನದೇ ಕಾದಂಬರಿ ಆಧಾರಿತವಾದಂಥ ತಮಟೆ ಚಿತ್ರಕ್ಕೆ ಅವರು ಯಾವುದೇ ಒಂದು ಇದರಲ್ಲಿ ಪರಿಗಣಿಸ್ತಾ ಇರೋದು ನನಗಂತೂ ತುಂಬ ನೋವು ತಂದಿದೆ. ಜೊತೆಗೆ ಅವರು ಬೇರೆ ಬೇರೆ ರೀತಿಯಲ್ಲಿ 2018ನೇ ಸಾಲಿನಲ್ಲಂತೂ ಬಹುಶಃ ತಮ್ಮ ಕಿವಿಗಳಿಗೂ ಇದು ಕೇಳಿರ್ಬೋದು. ಹಲವಾರು ಚಿತ್ರಗಳ ನಿರ್ಮಾಪಕರ ಬಳಿ ಅವರು ವ್ಯವಹಾರವನ್ನು ಮಾಡಿ ಆ ಚಿತ್ರಗಳನ್ನು ಅವರು ಮಾಡಿದ್ದಾರೆ ಅನ್ನೋದು ತಮ್ಮೆಲ್ಲರ ಗಮನಕ್ಕೆ ನಾನು ತರುವಂಥ ಒಂದು ಇಷ್ಟ ಮಾಡ್ತೇನೆ. ಅವರು ಈ 2019ನೇ ಸಾಲಿನ ಈ ಒಂದು ಚಿತ್ರವನ್ನು ಏನು ಚಲನಚಿತ್ರ ಪ್ರಶಸ್ತಿಯನ್ನು ಸುದೀಪ್ ಅವರು ಸಹ ತಿರಸ್ಕಾರ ಮಾಡಿರೋ ಹಿನ್ನೆಲೆಯಲ್ಲಿ, ಹಲವಾರು ಸಂಶಯಗಳನ್ನು ಹುಟ್ಟುಹಾಕಿರೋ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರುವಂಥ ಸಿನಿಮಾಗಳ ಪಟ್ಟಿಯನ್ನು ನೋಡಿದಾಗ ಇದನ್ನು ಈ ಕೂಡಲೇ ನಿರ್ದೇಶಕರಾದಂಥ ಹಾಗೂ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀ ನಂಜುಂಡೇಗೌಡರನ್ನು ಅವರ ಒಂದು ಪಟ್ಟಿಯನ್ನು ತಿರಸ್ಕರಿಸಿ, ಏನು ಕರ್ನಾಟಕ ಸರ್ಕಾರಕ್ಕೆ ಇದರಿಂದ ಬಹಳ ಕೆಟ್ಟ ಒಂದು ಕಪ್ಪು ಚುಕ್ಕೆ ಬಂದಿದೆ ಅಂತಲೇ ನಾನು ಭಾವಿಸ್ತೇನೆ. ಈ ಕೂಡಲೇ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ತಡೆ ಹಿಡಿದು ಹೊಸ ಒಂದು ಸಮಿತಿಯನ್ನು ರಚಿಸಿ ಮತ್ತೆ ಎಲ್ಲ ಚಿತ್ರಗಳನ್ನು ವೀಕ್ಷಣೆ ಮಾಡಿ ಒಂದು ಅತ್ಯುತ್ತಮ ಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಟ್ಟರೆ ನನ್ನಂಥ ಹಲವಾರು ಕಲಾವಿದರಿಗೆ, ನಿರ್ಮಾಪಕ ನಿರ್ದೇಶಕರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸ್ತಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ.